ಎಸ್ಟೇಟ್ ದೊರೆ ಡಿ ಕೆ ಶಿವಕುಮಾರ್ ರೀ ಎಲ್ಲರೂ ರಿಯಲ್ ಎಸ್ಟೇಟ್ ನೋಡ್ರಿ, ಯಾರು ರಿಯಲ್ ಎಸ್ಟೇಟ್ ಮಾಡಿಲ್ಲ ರೀ. ಈಗ ಅಶೋಕ್ ಪಾಪ ಮಾತಾಡೋನೆ, ಅಶೋಕ್ ಏನ್ ಕುಬೇರನ್ ಮಗನ? ಕುಬೇರನ್ ಮಗ ಏನ್ರಿ ಅಶೋಕ್? ಅವ್ನಿಗೆ ಆಸ್ತಿ ಬತ್ತಲ್ಲ, ತನಿಖೆ ಮಾಡಿಸ್ತಿರೋದನ್ನೆಲ್ಲ. ಅಶೋಕನ ಆಸ್ತಿ ಸಂಪಾದನೆ ಆಯ್ತಲ್ಲಪ್ಪ, ಅವ್ನಿಗೆ ಎಷ್ಟು ಆಸ್ತಿ ಇತ್ತು ರಾಜಕೀಯಕ್ಕೆ ಬಂದಾಗ? ಈಗ ಅಶೋಕನ್ಗೆ ಎಷ್ಟು ಆಸ್ತಿ ಇದೆ? ಅವನೇನು ಕುಬೇರನ್ ವಂಶಸ್ಥಾನಲ್ಲ, ಟಾಟಾ ಬಿರ್ಲಾ ವಂಶಸ್ಥಾನ ಅಶೋಕ? ಅಶೋಕನ್ಗೆ ಹೇಳ್ತೀನಿ, ಗೌರವವಾಗಿ ಮಾತಾಡ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಅಪ್ಪನಾಗ ಮಾತಾಡೋದು ಗೊತ್ತು ನಮ್ಗೆ. ಗೌರವವಾಗಿ ಮಾತಾಡ್ಬೇಕು. ಅಶೋಕ್ ವಿರೋಧ ಪಕ್ಷದ ನಾಯಕ, ನೀನು ಅನ್ಲಾಯಕ ಅಶೋಕ್ ವಿರೋಧ ಪಕ್ಷದ ನಾಯಕ ಆಗಕ್ಕೆ. ನೀನು ಕುಬೇರನ್ ಮಗ ಏನಪ್ಪ, ಟಾಟಾ ಬಿರ್ಲನ್ ಮಗನ? ನಿನ್ಗೆ ಹೆಂಗ್ ಬತ್ತ ಆಸ್ತಿ ಅಲ್ಲ? ಸ್ಕೂಲ್ ಬಂದಿದೆ, ಕಾಲೇಜ್ ಕಟ್ಟಿದ್ಯಾ, ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬತ್ತಾದೆ, ನಿನ್ಗೆ ಎಲ್ಲಿಂದ ಬತ್ತು? ಏನೋ ಹೊಲ ಗೊತ್ತಿದ್ಯಾ ನೀನು? ಮರ್ಯಾದೆಯಾಗಿ ಮಾತಾಡ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ಇವರೆಲ್ಲ ಕಮ್ಯುನಿಟಿ ಲೀಡರ್ಗಳು, ಅಶೋಕ್ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ. ಇವರು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗೋದನ್ನ ತಡ್ಕೊಳಕ್ ಆಗಿಲ್ಲ. ಬಿಡದಿಯ ರೈತರು, ಅಸಲಿ ರೈತರು ಅನ್ಯಾಯ ಆಗ್ತಿದೆ ಅಥವಾ ಅವ್ರಿಗೆ ಮನ್ಸಿದೆಯೋ ಇಲ್ವೋ ಕೊಡಬೇಕಾದ ಅನಿವಾರ್ಯತೆ ಬಂದಿದೆ ಸರ್. ಇದು ಮೊದಲಿಂದನೂ ಈ ಅನಿವಾರ್ಯತೆ ಇದೆ. ಯಾಕಂದ್ರೆ ಇದನ್ನ ಮಾಡಿದವರೇ ಕುಮಾರಸ್ವಾಮಿ. ಅವತ್ತೇ ಅವರು ಡಿಲೀಟ್ ಮಾಡಿಬಿಟ್ಟಿದ್ರೆ, ರೆಡ್ ಝೋನ್ ಇಂದ ತೆಗೆದ್ಬಿಟ್ಟಿದ್ರೆ ರೈತರದ್ದು ವ್ಯವಸ್ಥೆನೇ ಬೇರೆ ರೀತಿ ಆಗ್ತಿತ್ತು. ಇಷ್ಟೊತ್ತಿಗೆ ಯಾರೋ ಬರೋನು, ಯಾವನೋ ಲೇಔಟ್ ಮಾಡೋನು, ಯಾವನೋ ಸೈಟ್ ತಗೊಳ್ಳೋ ಇದು ಮಾಡೋರು, ಅಲ್ಲೆಲ್ಲ ಲೇಔಟ್ ಡೆವಲಪ್ಮೆಂಟ್ ಮಾಡೋರು, ಮಾರೋರು. ಅದನ್ನ ಮಾಡ್ದಂಗೆ ಸ್ಟಾಪ್ ಮಾಡಿದವ್ರು ಯಾರು? ನನ್ನ ಹತ್ರ ಬಂದು ಹೇಳವ್ರೆ, ಅಣ್ಣ ಇದೇನೋ ತೀರ್ಮಾನ ಮಾಡು, ನನ್ನ ಮಕ್ಳು ಮದುವೆ ಮಾಡ್ಬೇಕು, ನಾವು ದುಡ್ಡು ಬೇಕು. ಎಷ್ಟೋ ಜನ ಇದನ್ನ ನಂಬ್ಕೊಂಡು ಬೇರೆ ಕಡೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ, ಬೇರೆ ಜಮೀನುಗಳನ್ನ ಹೊರಗಡೆ ಹೋಗಿ ಎಲ್ಲಿ ಕಡಿಮೆ ಸಿಗ್ತದೆ ಅಲ್ಲೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ. ಈ ದುಡ್ಡು ಬರ್ತದೆ ನಮಗೆ, ಈ ದುಡ್ಡು ತಗೊಂಡು ನಾವು ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತೇಳಿ ಎಷ್ಟೋ ಜನ ನಂಬ್ಕೊಂಡು ಮಾಡವ್ರೆ. ಈಗ ನೀವು ಅವ್ರದ್ದೆಲ್ಲ ಅತಂತ್ರ ಸ್ಥಿತಿ ಅಲ್ವಾ? ಈಗ ಅಗ್ರಿಮೆಂಟ್ ಮಾಡೋ ದುಡ್ಡು ಹೋಯ್ತದ ಅವ್ರದ್ದು. ಕುಮಾರಸ್ವಾಮಿಗೆ ಪ್ರಾಮಾಣಿಕತೆ ಇದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ. ನಿಜವಾಗ್ಲೂ ಕಳ್ಕಳಿದ್ದೀರಿ. ಇವತ್ತು ಅವ್ರ ಉದ್ದೇಶ ಏನೋ, ಡಿ ಕೆ ಶಿವಕುಮಾರ್ಗೆ ಹೆಸರು ಬಂದ್ಬಿಡ್ತದೆ. ಡಿ ಕೆ ಶಿವಕುಮಾರ್ಗೆ ಹೆಸರು ಬರಬಾರ್ದು, ಹೆಸರು ಕೆಡಿಸ್ಬೇಕು. ಈಗ ಮುಖ್ಯಮಂತ್ರಿ ಆಗೋನೆ ನಮ್ಮ ಕಮ್ಯುನಿಟಿನಲ್ಲಿ ಹೆಸರು ಕೆಡಿಸ್ಬೇಕು. ಅಶೋಕನ್ಗೂ ಇನ್ನೇನು